ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಅಗ್ರಿಮಿನಿಟ್ ಎಪಿಸೋಡ್ ಅಲ್ಲಿ ಶುಂಠಿಯಲ್ಲಿ ಬರುವ ಪ್ರಮುಖ ಕೀಟವಾದ ರೈಸೋಮ್ ಫ್ಲೈ ಬಗ್ಗೆ ಮಾತಾಡೋಣ. ನೊಣ ಆಕಾರದಲ್ಲಿರುವ ಈ ಕೀಟ ತನ್ನ ಉದ್ದವಾದ ತೆಳ್ಳಗಿರುವ ಕಾಲುಗಳು ಹೊಂದಿದ್ದು ಅರ್ಧ ವಾತಾವರಣದಲ್ಲಿ ಬೆಳೆಯುತ್ತದೆ. ಇದು ಮಣ್ಣಿನ ಗೊಂಚುಗಳನ್ನು ಅಡಿಯಲ್ಲಿ ಅಥವಾ ಬಿರುಕುಗಳಲ್ಲಿ ಮೊಟ್ಟೆಗಳನ್ನು ಇಡುತ್ತದೆ. ಸುಮಾರು 2 ರಿಂದ 5 ದಿನಗಳಲ್ಲಿ ಹುಳುಗಳು ಹೊರವುತ್ತವೆ ಮತ್ತು ಶುಂಠಿಯ ಕಾಂಡಗಳನ್ನು ಕೊರೆದು ತಿನ್ನುತ್ತವೆ. ಸೋಂಕಿತ ಸಸ್ಯಗಳು ಹಳದಿಯಾಗಿ ಬಾಡುವ ಲಕ್ಷಣಗಳು ಕಂಡುಬಂದು ಅಂತಿಮವಾಗಿ ಸಸ್ಯದ ಸಾವಿಗೆ ಈ ಕೀಟಗಳು ಕಾರಣವಾಗುತ್ತದೆ. ಈ ಹಾನಿಯಿಂದ ಹಸಿರುಗೊಳೆ ಅಪಾಯವು ಹೆಚ್ಚಿಸುತ್ತದೆ. ಈ ನೊಣದ ಹುಳುಗಳನ್ನು ನಿಯಂತ್ರಿಸಲು ರೈತರು ಎಂಟಮೋ ಪ್ಯಾಥೋಜೆನಿಕ್ ನೆಮಟೋಡ್ಗಳನ್ನು ಪ್ರತಿ ಎಕರೆಗೆ 2 ಕಿಲೋ ಬಳಸಬೇಕು. ಅಡಲ್ಟ್ ನೊಣಗಳನ್ನು ನಿಯಂತ್ರಿಸಲು ಫಿಶ್ ಮೀಲ್ ಟ್ರಾಪ್ಗಳನ್ನು ಪ್ರತಿ ಎಕರೆಗೆ 10 ರಿಂದ 20 ವರೆಗೆ ಹೊಂದಿಸಬಹುದು. ಈ ನಿಯಂತ್ರಣ ಕ್ರಮಗಳ ಮೂಲಕವಾಗಿ ತಮ್ಮ ಶುಂಠಿಯನ್ನು ಕಾಪಾಡಿಸಿಕೊಳ್ಳಿ. ಧನ್ಯವಾದ.